ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಕುಕ್ಕಿಂಗ್ ಕ್ಲಿಪ್ಸ್. ಒಂದು ತೆಂಗಿನಕಾಯಿ ಹಾಗೆ 1 ಕಪ್ ಸಕ್ಕರೆ ಇದ್ದರೆ ಸಾಕು, ನೀವು ಈ ಒಂದು ಸ್ವೀಟ್ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೊಬೋದು. ಅದೇ ಕೊಬ್ಬರಿ ಮಿಠಾಯಿ. ನೋಡಿ, ನಾನಿಲ್ಲಿ 2 ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನು ಸ್ವಲ್ಪ ತುರ್ಕೊತೀನಿ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಅದು ತೆಂಗಿನಕಾಯಿ ಹಾಲಾಗಿಬಿಡುತ್ತೆ. ಸೊ ನೆಕ್ಸ್ಟ್ ನಾನು ಇಲ್ಲೊಂದು ಕಡಾಯಿ ಇಟ್ಕೊಂಡು ಇದು ಬಿಸಿ ಆದಮೇಲೆ ನಾವು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಆ ತುರಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡ್ಕೊತೀನಿ. ಯಾಕಿದ್ರೆ ತೆಂಗಿನಕಾಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಹೋಗಲಿ ಅಂತ ಹೇಳಿ. ಒಂದು ನಿಮಿಷ ಕೈ ಆಡಿಸ್ಕೊತಾನೆ ಇರಬೇಕು. ಅದಾದಮೇಲೆ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮೋಲ್ಡ್ ರೆಡಿ ಮಾಡ್ಕೊತಿದ್ದೀನಿ. ಪ್ಲೇಟಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಸೈಡ್ಸ್ಗೆ ನಾನು ಸ್ಪ್ರೆಡ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಇಲ್ಲೊಂದು ಕಡಾಯಿ ಇಟ್ಕೊಂಡು ಇದಕ್ಕೆ 2 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1:1 ರೇಷಿಯೋದಲ್ಲಿ. ನಾನು 2 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸೊ 2 ಕಪ್ ಸಕ್ಕರೆ ಹಾಕ್ಕೊತಿದ್ದೀನಿ. ನೀವು 1 ತೆಂಗಿನಕಾಯಿ ತುರಿ ತೊಗೊಂಡಿದ್ದರೆ 1 ಕಪ್ ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪಾಕ ಬರಬೇಕು. ನಾನು ನೋಡಿಸ್ತೀನಿ ಯಾವ ರೀತಿ ಬರಬೇಕು ಅಂತ ಹೇಳಿ. ನೋಡಿ, 1 ಎಳೆ ಪಾಕ ಬರಬೇಕು. ನಾನು ನೋಡಿಸಿದ್ನಲ್ಲ ಆ ರೀತಿ 1 ಎಳೆ ಪಾಕ ಬರಬೇಕು. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಆವಾಗಲೇ ನಾವು ಏನು ತೆಂಗಿನ ತುರಿನ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಬೇಕಾದ್ರೆ ನಿಮಗೆ ಸಕ್ಕರೆ ಪಾಕ ಜಾಸ್ತಿ ಆಯಿತು ಅನಿಸುತ್ತೆ, ಆದರೆ ಇಲ್ಲ, ಕರೆಕ್ಟಾಗಿದೆ. ನಾವು ಮಿಕ್ಸ್ ಮಾಡ್ತಾ ತೆಂಗಿನಕಾಯಿ ತುರಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಳ್ಳುತ್ತೆ. ಸೊ ನಾವು ಹಾಕಿರೋ ಸಕ್ಕರೆ ಕ್ವಾಂಟಿಟಿ ಕರೆಕ್ಟಾಗಿದೆ. ಇದೇ ರೀತಿ ನೀವು 5 ನಿಮಿಷ ಮಿಕ್ಸ್ ಮಾಡ್ಕೊತಾನೆ ಇರಿ. ಸ್ವಲ್ಪ ನೀರಿನ ಅಂಶ ಎಲ್ಲ ಹಾವಿ ಆಗಲಿ. ಸೊ ಈಗ ನಾನು ಇದನ್ನು ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮೇಲೆಗಡೆ ಸ್ಮೂತನ್ ಮಾಡಿಕೊಂಡು ಆರಕ್ಕೆ ಅಂತ ಬಿಡ್ತೀನಿ. ಒಂದು ಅರ್ಧ ಗಂಟೆ ಆರಕ್ಕೆ ಅಂತ ಬಿಡಿ ಸಾಕು, ಆರ್ಕೊಳ್ಳುತ್ತೆ ಅಷ್ಟರಲ್ಲಿ. ನೀವು ಅವಾಗ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ನೋಡಿ, ಇಲ್ಲಿ ಕಟ್ ಮಾಡಿ ನೋಡಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಮಿಠಾಯಿನೆಲ್ಲ ಹೆಂಗೆ ಓಪನ್ ಮಾಡೋದು ಕಷ್ಟ ಅಂತ ಏನಿಲ್ಲ. ಈ ರೀತಿ ನಾನು ನೋಡಿಸ್ತಿದ್ದೀನಲ್ಲ ಈ ವಿಡಿಯೋದಲ್ಲಿ, ಇದೇ ರೀತಿ ನೀವು ಮಾಡಿಕೊಂಡ್ರೆ ಎಲ್ಲ ಸ್ವೀಟ್ಸನ್ನು ನೀಟಾಗಿ ಬಿಟ್ಕೊಂಡು ಬರುತ್ತೆ. ಸೊ ನೋಡಿ, ನಾನಿಲ್ಲಿ ಒಂದು ಬ್ರೇಕ್ ಮಾಡಿ ನೋಡಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬ್ರೇಕ್ ಆಗ್ತಿದೆ ಅಂದ್ಬಿಟ್ಟು.